Hi guys. Today we're going to London because it's our mom's birthday. ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಲಂಡನ್ಗೆ ಹೋಗ್ತಾ ಇದ್ದೀವಿ ನನ್ನ ವೈಫ್ ಬರ್ಡೇ ಮಾಡಲಿಕ್ಕೆ. ಏನೇನು ಮಾಡ್ತೀವಿ, ಏನೇನು ಹೆಂಗೆ ಇರುತ್ತೆ ಲಂಡನ್ ಅಂತೆಲ್ಲ ಆದಷ್ಟು ವಿಡಿಯೋ ಮಾಡಿ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಈಗಷ್ಟೇ ಹೌನ್ಸ್ಲೋಗಿ ಬಂದ್ವಿ. ನಾವು ಕಾರ್ ಡ್ರೈವ್ ಎಲ್ಲ ಮಾಡಿಕೊಂಡು ನಮ್ಮ ಕಾರ್ಗಳನ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ವಿ. ಇದು ಬಂತು ಸ್ವಲ್ಪ ಬಾರ್ಡ್ರು ಲಂಡನ್ನಿಗೆ. ಸೊ ಇಲ್ಲಿಂದ ಆದರೆ ನಮಗೆ ಈಸಿಯಾಗಿ ಟ್ಯೂಬ್ಸು ಎಲ್ಲ ಇದೆ. ಸೊ ಈಸಿ ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ನಾವೆಲ್ಲ ನಮ್ಮ ಕಾರ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ವಿ. ಈಗ ಒಂದು ಇಂಡಿಯನ್ ಹೋಟ್ಲಿದೆ ಇಲ್ಲಿ, ಸಂಗೀತ ಅಂತ ಹೇಳ್ಬಿಟ್ಟು ಹೌನ್ಸ್ಲೋದಲ್ಲಿ, ಅಲ್ಲಿ ಬಂದ್ವಿ. ನೀವು ಅನ್ಕೊಬೋದು ಏನಪ್ಪ ಇವರು ಇಲ್ಲಿದ್ರೂ ಇಂಡಿಯನ್ ಹೋಟ್ಲಿಗೆ ಹೋಗ್ತಾರೆ ಅಂತೇಳಿ. ನಿಮಗೆ ಗೊತ್ತಲ್ಲ, ನಮಗೆ ಆ್ಯಕ್ಚುಲಿ ಇಂಡಿಯನ್ ತಿಂಡಿನೇ ನಮಗೆ ಇಷ್ಟ ಆಗೋದು. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಬಫೆಟ್ ಸಿಸ್ಟಮ್ ಇತ್ತು, ಚೆನ್ನಾಗಿ ಇಡ್ಲಿ, ದೋಸೆ, ಪೊಂಗಲ್ಲು ಎಲ್ಲ ಇತ್ತು, ತುಂಬ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ನಮ್ಮ ಜೊತೆಗೆ ಈಗ ಜಾಯ್ನ್ ಆದರು. ಅವರು ನಮ್ಮ ಜೊತೆಗೆ ತಿಂಡಿ ಎಲ್ಲ ಮುಗಿಸಿದ್ರು. ಮತ್ತು ಕೇಕ್ ತೊಗೊಳ್ಳೋಣ ಅಂಥೇಳಿ ಕೇಕ್ ಬಾಕ್ಸಿಗೆ ಹೋದ್ವಿ. ಅಲ್ಲಿ ಕೇಕ್ ತೊಗೊಂಡ್ವಿ. ಮತ್ತು ಕೇಕ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಅನಾಮಿಕಾ ಎಲ್ಲ ಹೆಲ್ಪ್ ಮಾಡಿದ್ಲು. ಮತ್ತು ಅದು ಮಾಡುವ ಇದು ಮಾಡುವ ಅಂಥೇಳಿ ಏನೇನೋ ಐಡಿಯಾಸ್ ಹೇಳ್ತಾಯಿದ್ಲು ಅನಾಮಿಕಾನು ಕೂಡ. ಅದೆಲ್ಲ ಆದಮೇಲೆ ಕೇಕು ತೊಗೊಂಡ್ವಿ. ಅಲ್ಲಿ ಕೇಕ್ ತೊಗೊಂಡಾಯಿತು. ಕೇಕ್ ತೊಗೊಂಡ್ಮೇಲೆ ಎಲ್ಲ ಸುಮ್ಮನೆ ಹಾಗೆ ಹೀಗೆ ಎಲ್ಲ ಜೋಕ್ ಮಾಡಿಕೊಂಡು, ಅವ್ರ ಕಾಲು ನಾವು ಎಳಿತಾ, ನಮ್ಮ ಕಾಲು ಅವ್ರು ಎಳಿತಾ ಎಲ್ಲ ಮಾತಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಈ ಹೌನ್ಸ್ಲೋ ಹೇಗೆ ಅಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಪಕ್ಕ ಒಂದು ಸ್ವಲ್ಪ ಇಂಡಿಯಾ ಥರನೇ ಕಾಣಿಸುತ್ತೆ ನಮಗೆ. ನೀವು ಹೊರಗಡೆ ನೋಡ್ಬೋದು, ತುಂಬ ಜನ ಇಂಡಿಯನ್ಸೇ ಓಡಾಡ್ತಾ ಇದ್ದಾರೆ. ಸೊ ಇಲ್ಲೇನು ಅಂದರೆ ತುಂಬ ಇಂಡಿಯನ್ ಶಾಪ್ಸು, ಇಂಡಿಯನ್ ಸ್ಟೋರ್ಸು ಎಲ್ಲ ಇದೆ. ನಮಗೆ ಪಕ್ಕ ನಾವು ಒಂಥರ ಇಂಡಿಯಾದಲ್ಲೇ ಓಡಾಡ್ತಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಈಗ ರೋಡ್ ಕ್ರಾಸ್ ಮಾಡಿ ನಾವು ಟ್ಯೂಬ್ ಸಿಸ್ಟಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟ್ಯೂಬ್ ಅಂದರೆ ಏನು ದೊಡ್ಡದೇನಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನಮಗೆಲ್ಲ ನಾವು ಮೆಟ್ರೋ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಬಂದು ಇದು ಟ್ಯೂಬ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಷ್ಟೇ ಡಿಫ್ರೆನ್ಸು, ಏನಲ್ಲ. ಬಟ್ ಇದೇನು ಅಂದರೆ ಇದು ತುಂಬ 18th ಸೆಂಚುರಿಯಲ್ಲಿ ಇದೆಲ್ಲ ಮಾಡಿರೋದು. ಅದನ್ನೇ ಇವರೆಲ್ಲ ಮೇಂಟೈನ್ ಮಾಡ್ಕೊತ ಬರ್ತಾಯಿದ್ದಾರೆ. ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿದು ಟ್ಯೂಬ್ ಸಿಸ್ಟಮು ತುಂಬ ಕನ್ಫ್ಯೂಸಿಂಗ್ ಇದೆ. ಯಾಕೆಂದರೆ ಇಲ್ಲಿದು ರೂಟ್ಸ್ಗಳೆಲ್ಲ ಚಿತ್ರಾನ್ನ ಥರ ಕಲಿಸೋಗ್ಬಿಟ್ಟಿದ್ದಾವೆ. ಪ್ರತಿಯೊಂದು ಗಲ್ಲಿಗೂ ಕೂಡ ಇವ್ರದ್ದು ಟ್ಯೂಬ್ ಸಿಸ್ಟಮ್ ಹೋಗೋದ್ರಿಂದ ನಮಗೆ ಯಾವ ಏರಿಯಾಗೆ ಹೋಗ್ತಾ ಇದ್ದೀವಿ, ಯಾವ ಏರಿಯಾಗೆ ಬರ್ತಾ ಇದ್ದೀವಿ, ಯಾವ ಟ್ಯೂಬ್ನ ಹತ್ತುತ್ತಾ ಇದ್ದೀವಿ, ಯಾವ ಟ್ಯೂಬಿಂದ ಇಳಿತಾ ಇದ್ದೀವಿ, ಒಂದೂ ಅರ್ಥ ಆಗೋದಿಲ್ಲ. ಸೊ ನಮಗೇನು ಇಲ್ಲಿದು ಮ್ಯಾಪ್ ಬಗ್ಗೆ ನಮಗೆ ತುಂಬ ಐಡಿಯಾಸ್ ಇರಬೇಕು ಇಲ್ಲಿ ಓಡಾಡಬೇಕು ಅಂತ ಅಂದರೆ. ಅದಾದಮೇಲೆ ಒಂದು ಟ್ರೈನ್ ಬಂದು ಹೋಯಿತು, ಅದು ನಮ್ಮದಲ್ಲ. ಸೊ ನಾವು ನಮ್ಮ ಟ್ರೈನಿಗೆ ಹತ್ಕೊಂಡ್ವಿ. ನೆಕ್ಸ್ಟ್ ಇದಾದಮೇಲೆ ಬಂದ ಮೇಲೆ ಒಳಗಡೆ ಹತ್ತ ಮೇಲೆ ಇನ್ನೆಂಥ ಕೆಲಸ, ಬರೀ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ, ಮಾತಾಡಿದ್ವಿ. ಅವ್ರ ಬಗ್ಗೆ ಮಾತಾಡಿ, ಇವ್ರ ಬಗ್ಗೆ ಮಾತಾಡಿ, ಏನು ಎಲ್ಲ ಮಾತಾಡಿದ್ರೂ ನಮಗೆ ತುಂಬ ಟೈಮ್ ಇತ್ತು ಇನ್ನು. ಸೊ ನಾವು ಅಲ್ಲೇ ಮಾತಾಡಿಕೊಂಡು ಫೋಟೋ ಸೆಷನ್ ಮೇಲೆ ಫೋಟೋ ಮಾಡಿಕೊಂಡು ಹೋಗ್ತಾಯಿದ್ವಿ. ಈಗ ಇಲ್ಲಿ ನೋಡ್ಬೋದು ನೀವು, ಜನಗಳು ತುಂಬ ವೆಯ್ಟ್ ಮಾಡ್ತಾ ಇರೋದು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ. ಇದೆಲ್ಲ ನೋಡಿಬಿಟ್ಟು ನೀವು ಇದೇನು ಎಕ್ಸ್ಟ್ರಾ ಏನು ಸ್ಪೆಷಲ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಫ್ರೆಂಡ್ಸ್. ಬಟ್ ಏನು ಅಂದರೆ ಅದು ನಿಜ. ಯಾಕೆ ಅಂದರೆ ನಮ್ಮ ಇಂಡಿಯಾನೇ ಲಂಡನ್ಗಿಂತ ತುಂಬ ಚೆನ್ನಾಗಿದೆ. ಬಟ್ ಏನು ನಾವು ಹೇಳ್ಕೊಳಕ್ಕಾಗೋದಿಲ್ಲ. ಇದು ಕರೆನ್ಸಿ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದೆಲ್ಲ ಸ್ವಲ್ಪ ಹೈಲಿ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊತಾರೆ. ಬಟ್ ನಮ್ಮ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಇರೋದ್ರಿಂದ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಇಷ್ಟೆಲ್ಲ ಆದಮೇಲೆ ಫ್ರೆಂಡ್ಸ್ ಫೈನಲಿ ಎಕ್ಸಿಟ್ ಆಗ್ತಾಯಿದ್ದೀವಿ. ಸೇಮ್ ಸಿಸ್ಟಮು ಇಲ್ಲೇನು ಅಂದರೆ ನಮಗೆ ಮೆಟ್ರೋ ಕಾರ್ಡ್ ಬೇಕಾಗಲ್ಲ ಎಕ್ಸಿಟ್ ಆಗಲಿಕ್ಕೆ ಅಥವಾ ಎಂಟ್ರಿ ಆಗಲಿಕ್ಕೂ ಕೂಡ. ನಮಗೆ ಮೊಬೈಲಲ್ಲಿ ಅಥವಾ ಕಾರ್ಡ್ಸು ಇದ್ದರೆ ಸಾಕು, ಡೈರೆಕ್ಟ್ ಡೆಬಿಟ್, ಕ್ರೆಡಿಟು ಕಾರ್ಡ್ ಇದ್ರೂ ಕೂಡ ಅದು ಯೂಸ್ ಆಗುತ್ತೆ. ಈ ಜಾಗದಲ್ಲಿ ಎಕ್ಸಿಟ್ ಆದ್ವಿ ಫ್ರೆಂಡ್ಸ್. ಈ ಜಾಗದಲ್ಲಿ ಎಕ್ಸಿಟ್ ಆದ ತಕ್ಷಣ ಎಲ್ಲರಿಗೂ ಖುಷಿ. ಯಾಕೆ ಅಂದರೆ 1 ಅವರು ನಾವು ಟ್ಯೂಬಲ್ಲೇ ಕೂತ್ಕೊಂಡು ಮಾತಾಡಿ ಫುಲ್ಲು ಬೋರ್ ಹಿಡಿದುಬಿಟ್ಟಿತ್ತು. ಇಲ್ಲಿ ಹೊರಗಡೆ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ವಿ ಫೋಟೋಸ್ ಮತ್ತೆ ತೆಗಿಲಿಕ್ಕೆ, ಮತ್ತು ವೀಡಿಯೋಸ್ ತೆಗಿಲಿಕ್ಕೆ. ಮತ್ತು ನನ್ನ ಹೆಂಡತಿ ಫುಲ್ಲು ಖುಷಿಯಾಗಿ ಓಡಾಡ್ತಾ ಇದ್ಲು, ಅವಳದು ಬರ್ಡೇ ಇತ್ತಲ್ಲ. ಮತ್ತು ಇದು ಫ್ರೆಂಡ್ಸ್, ಇದು ಲಂಡನ್ ಬ್ರಿಡ್ಜು ನಾವು ನಿಂತಿರೋದು. ಇದನ್ನು ಲಂಡನ್ ಬ್ರಿಡ್ಜು ಅಂತ ಹೇಳ್ತಾರೆ. ಬಟ್ ಇನ್ನೊಂದು ನಾವು ಫೋಟೋದಲ್ಲಿ ಎಲ್ಲ ಕಡೆ ನೋಡೋದು ಅದು ಟವರ್ ಬ್ರಿಡ್ಜು ಆ್ಯಕ್ಚುಲಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಲಂಡನ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮತ್ತು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ, ಅಲ್ಲಿ ಸೀನರಿ, ಔಟ್ಸೈಡ್ ಸೀನರೀಸ್ ಎಲ್ಲ ನೋಡ್ತಾ. ನಾನು ಆ್ಯಕ್ಚುಲಿ ಈಗ ಒಂದು 2-3 ಟೈಮ್ಸ್ ಬಂದಿರೋದ್ರಿಂದ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಏನಿರಲಿಲ್ಲ ಲಂಡನ್ ಬಗ್ಗೆ. ಬಟ್ ಬೇರೆ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಫಸ್ಟ್ ಟೈಮ್ ಬಂದಿದ್ದು. ಸೊ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಅವರು.
ಈಗ ನಮ್ಮ ಕಾಮಿಡಿನ ಹಾಗೆ ಮುಂದುವರಿಸ್ತಾ ನಾವು ಮುಂದೆ ಹೋಗ್ತಾ ಇದ್ವಿ. ಮತ್ತು ಈಗ ನೀವು ಅಲ್ಲಿ ನನ್ನ ಪಕ್ಕದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ಬೋಟ್ ಹೋಗ್ತಾ ಇರೋದು, ಅದನ್ನು ಊಬರ್ ಬೋಟ್ಸ್ ಅಂತ ಕರೀತಾರೆ. ನಾವು ಆ್ಯಕ್ಚುಲಿ ಊಬರ್ ಬೋಟ್ಸ್ ಅಂತ ಅಂದರೆ ನಮ್ಮಲ್ಲಿ ಊಬರ್ ಬೈಕ್ಸು, ಊಬರ್ ಕಾರ್ಸು ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಲಂಡನ್ ಏನು ಅಂದರೆ ಇಲ್ಲಿ ಥೇಮ್ಸ್ ನದಿ ಇನ್ ಬಿಟ್ವೀನ್ ಬರೋದ್ರಿಂದ ಅವ್ರೇನು ಮಾಡ್ತಾರೆ, ಊಬರ್ ಬೋಟ್ಸ್ನ ಯೂಸ್ ಮಾಡ್ತಾರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಲಿಕ್ಕೆ. ಇನ್ ಕೇಸ್ ಬೇಕು ಅಂದ್ರೂ ಟ್ಯೂಬ್ಸು ಇದೆ. ಪ್ಲಸ್ ಇದು ಯಾರಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಯೂಬರ್ ಬೋಟ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದು ಒಂದು ರೀತಿ ಬೇರೆ ರೀತಿ ಎಕ್ಸ್ಪೀರಿಯೆನ್ಸು. ಈಗ ಇಲ್ಲೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ ನೀವು. ಈಗ ಇಲ್ಲಿ ನಿಮಗೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ, ಅದೇ ಆ್ಯಕ್ಚುಲಿ ಅದು ಟವರ್ ಬ್ರಿಡ್ಜು. ಅದನ್ನು ಎಲ್ಲರೂ ಲಂಡನ್ ಬ್ರಿಡ್ಜು ಅಂತ ಕನ್ಫ್ಯೂಸ್ ಆಗಿರ್ತಾರೆ. ಬಟ್ ನಾವೀಗ ನಿಂತಿರೋದು ಲಂಡನ್ ಬ್ರಿಡ್ಜ್ ಮೇಲೆ, ಅಲ್ಲಿಂದ ನಮಗೆ ಟವರ್ ಬ್ರಿಡ್ಜ್ ಕೂಡ ಕಾಣುತ್ತೆ. ಇಲ್ಲಿ ಅನಾಮಿಕ ಯಾರನ್ನೋ ಒಬ್ಬರನ್ನ ನೋಡಿ ಅವ್ರನ್ನೇನೋ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಅಂತಲ್ಲಿ ತೋರಿಸ್ತಾ ಇದ್ಲು. ಅಲ್ಲಿ ನೋಡಿದ್ರೆ ಆರೆಂಜ್ ಕಲರ್ ಹಾಕಿರೋ ಸ್ವಾಮೀಜಿ ಇದ್ದರು. ಇಲ್ಲಿ ಸ್ವಲ್ಪ ಸರ್ಪ್ರೈಸ್ ಅನಿಸುತ್ತೆ ಆರೆಂಜ್ ಕಲರ್ ಹಾಕಿರೋ ಸ್ವಾಮೀಜಿನ ನೋಡಿದರೆ. ಅದು ಬಿಟ್ಟರೆ ಮತ್ತೆ ಇವತ್ತಿನ ದಿನ ಫುಲ್ಲು ಕ್ಲೌಡ್ ಇದ್ದಿದ್ದರಿಂದ ಎಲ್ಲ ಮೋಡಗಳನ್ನು ಬಿಲ್ಡಿಂಗ್ ಹತ್ರನೇ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ನೆಕ್ಸ್ಟು ನಾನು ಟವರ್ ಬ್ರಿಡ್ಜ್ ಹೇಗಿರುತ್ತೆ ಅಂತೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.